ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ. ಹೌದು ವೀಕ್ಷಕರೇ, ಸರ್ಕಾರಿ ನೌಕರರಿಗೆ ಇದೊಂದು ಭರ್ಜರಿ ಆಗಿರ್ತಕ್ಕಂಥ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಆಗಸ್ಟ್ 1ರಿಂದ ಜಾರಿಗೆ ತರಲು ಸರ್ಕಾರ ಇಲ್ಲಿ ಸಚಿವ ಸಂಪುಟ ನಿರ್ಧಾರ ಮಾಡಿರುವಂತದ್ದನ್ನು ನೋಡಬಹುದು. ವಿಧಾನಸಭಾ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು 7 ಲಕ್ಷಕ್ಕೂ ಹೆಚ್ಚು ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳವನ್ನು ಘೋಷಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲಿ ತಿಳಿದು ಬಂದಿರುವಂತದ್ದು. ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದ್ರೆ, ಈ ಒಂದು ವಿಧಾನಸೌಧದಲ್ಲಿ ವಿಧಾನಸೌಧ ಸಚಿವ ಸಂಪುಟ ಸಭೆ ನಡೀತಾ ಇತ್ತು. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿರುವಂತದ್ದನ್ನು ನೋಡಬಹುದು. ಈಗಾಗಲೇ ಈ ಒಂದು ವಿಷಯದ ಕುರಿತು CS ಷಡಕ್ಷರಿ ಅವರು ಕೂಡ ಹೇಳಿರುವಂತದ್ದು ನೋಡಬಹುದು. ಅವರು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇಲ್ಲಿ ನೋಡಬಹುದು, ರಾಜ್ಯ ಸರ್ಕಾರಿ ನೌಕರರಿಗೆ ಮುಂದಿನ ತಿಂಗಳಿಂದಲೇ ಏನು ಈ ಒಂದು ವೇತನ ಜಾರಿ ಆಗುತ್ತೆ ಅಂತ ಇಲ್ಲಿ CS ಷಡಕ್ಷರಿ ಅವರು ಹೇಳಿರುವಂತದ್ದನ್ನು ನೋಡ್ತಾ ಇರಬಹುದು. ಸೊ ವೀಕ್ಷಕರೇ, ಇದೊಂದು ಭರ್ಜರಿಯಾಗಿರ್ತಕ್ಕಂಥ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಈ ಒಂದು ಅಧಿವೇಶನದಲ್ಲಿ ಇಷ್ಟು ದಿನ ಕಾಲದಕ್ಕೂ ಕೂಡ ಈ ಒಂದು ಅಧಿವೇಶನದಲ್ಲಿ ಒಂದು ಸರ್ಕಾರಿ ನೌಕರರಿಗೆ ಭರ್ಜರಿಯಾದ ಸಿಹಿ ಸುದ್ದಿ ಸಿಕ್ಕಿರುವಂತದ್ದು. ಇದರ ಬೆನ್ನಲ್ಲೇ ಎಷ್ಟು ವೇತನ ಹೆಚ್ಚಳ ವಾಗಿದೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ವೀಕ್ಷಕರೇ, ನೀವು ನೋಡಬಹುದು 17,000 ಏನು ಮೂಲ ವೇತನ ಇತ್ತು, ಅದೀಗ 6ನೇ ವೇತನ ಆಯೋಗದಲ್ಲಿ 29,000 ಆಗಿದೆ. ಅದಾದ ನಂತರ ಇಲ್ಲಿ 7ನೇ ವೇತನ ಆಯೋಗದಲ್ಲಿ 35,945 ಅಂತ ಹೇಳಲಾಗ್ತಾ ಇದೆ. ಇನ್ನ CD ಪರಿಷ್ಕೃತ ಏನಿದೆ ಅದು 27,000 ಆಗಿದೆ. ಇನ್ನ ಅದು 29,000ಕ್ಕೆ 6ನೇ ವೇತನ ಆಯೋಗದಲ್ಲಿತ್ತು. ಈಗ ಅದು 35,945 ರೂಪಾಯಿ ಆಗಿರುವಂತದ್ದನ್ನು ನೋಡಬಹುದು. ವೀಕ್ಷಕರೇ, ಇದು ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು. ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಇದೊಂದು ಗುಡ್ ನ್ಯೂಸ್ ಆಗಿರುವಂತದ್ದು. ಇನ್ನ ಈ ಒಂದು ವಿಷಯದ ಕುರಿತು CS ಷಡಕ್ಷರಿ ಅವರು ಕೂಡ ತುಂಬಾನೇ ಒಂದು ಹರ್ಷವನ್ನ ವ್ಯಕ್ತಪಡಿಸಿರುವಂತದ್ದು ನೋಡಬಹುದು. ಏನು ಕನಿಷ್ಠ ವೇತನ ಹಿಂದಿನ ಪಿಂಚಣಿ ಯೋಜನೆಯಲ್ಲಿ 8,500 ರೂಪಾಯಿ ಇದ್ದವರಿಗೆ ಈಗ ನೂತನ ಪಿಂಚಣಿ ಯೋಜನೆಯಲ್ಲಿ 13,500 ರೂಪಾಯಿ ಆಗುತ್ತೆ. ಹಾಗೆ ಗರಿಷ್ಠ ಪಿಂಚಣಿ ಯೋಜನೆ ಏನಿದೆಯೇ ಹಿಂದಿನ ಒಂದು ಇದರಲ್ಲಿ ಅದೊಂದು 75,300 ಇತ್ತು. ಅದು ಈಗ ನೂತನ ಪಿಂಚಣಿ ಯೋಜನೆ ಅಡಿಯಲ್ಲಿ 1,20,600 ರೂಪಾಯಿ ಆಗಿರುವಂತದ್ದನ್ನು ನೋಡಬಹುದು. ಇದು ಕೂಡ ಒಂದು ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಆಗಿರುವಂತದ್ದು. ಸೊ ಇದರ ಬಗ್ಗೆ CS ಷಡಕ್ಷರಿ ಅವರು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸೊ ಇಷ್ಟು ದಿನ ಕಾಯ್ತಾ ಇರುವಂತಹ ಒಂದು ಖುಷಿ ಸುದ್ದಿ ಈಗ ಸಿಕ್ಕಿರುವಂತದ್ದು ಸರ್ಕಾರಿ ನೌಕರರಿಗೆ. ಈ ಒಂದು 7ನೇ ವೇತನ ಆಯೋಗದ ಸ್ಯಾಲರಿ ಮುಂದಿನ ತಿಂಗಳು ಎಲ್ಲ ನೌಕರಿಗೆ ಸಿಗ್ತಾ ಇರುವಂತದ್ದು ಒಂದು ಎಲ್ಲ ನೌಕರಿಗೂ ಸಂತಸದ ಸುದ್ದಿ ಇದಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.